ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದ್ದೆ, ಎವ್ರಿ ಮಂಡೇ ನಾನ್ ನಿಮ್ಗೆ ಫಿಟ್ನೆಸ್ ರಿಲೇಟೆಡ್ ಆಗಿ ಒಂದಷ್ಟು ಟಿಪ್ಸ್ ನಾನ್ ನಿಮ್ಗೆ ಕೊಡ್ತಾ ಬರ್ತೀನಿ ಅಂತ. ಸೊ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ, ಜಿಮ್ ಬಿಟ್ರೆ ಮತ್ತೆ ದಪ್ಪ ಹಾಕ್ತಾರೋ ಇಲ್ವೋ ಅನ್ನೋದು ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಸೊ ಯಾರೆಲ್ಲ ವ್ಲಾಗ್ ನ ನೋಡಿಲ್ಲ, ಈಗಲೇ ಹೋಗಿ ಆ ವ್ಲಾಗ್ ನ ನೋಡಿ. ಸೊ ಅದ್ ನೋಡಿದಾದ್ಮೇಲೆ ಈ ವ್ಲಾಗ್ ನ ಬನ್ನಿ. ಯಾಕೆ ಅಂದ್ರೆ ನಾನು ಎಪಿಸೋಡ್ ವೈಸ್ ಹೋಗ್ತಿದ್ದೀನಿ. ಆ ಒಂದು ವ್ಲಾಗ್ ಅಲ್ಲಿ ನಾನ್ ನಿಮ್ಗೆ ದಪ್ಪ ಹಾಕ್ತಾರೋ ಇಲ್ವೋ, ಯಾಕೆ ದಪ್ಪ ಹಾಕ್ತಾರೋ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವ್ಲಾಗ್ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ಬೇಕು, ಜಿಮ್ ಬಿಟ್ಟ ಮೇಲೆ ಯಾವ ತರ ನಮ್ಮ ಬಾಡಿನ ಮೇಂಟೈನ್ ಮಾಡ್ಬೇಕು, ಫುಡ್ ಮೇಂಟೈನ್ ಮಾಡ್ಬೇಕು, ಸೊ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾನು ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಬಿಫೋರ್ ವಾಚಿಂಗ್ ದಿಸ್ ವ್ಲಾಗ್, ಆ ಒಂದು ವ್ಲಾಗ್ ನ ನೋಡ್ಕೊಂಡ್ ಬನ್ನಿ. ಈ ಒಂದು ವ್ಲಾಗ್ ಬಂದು ಯಾರೆಲ್ಲ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ, ಈಗ ತುಂಬಾ ಜನ ನನ್ನನ್ನು ಕೇಳಿರೋದೇನು ಅಂತಂದ್ರೆ, ನಾನು ಜಿಮ್ ಹೋಗೋಕ್ಕಾಗಲ್ಲ, ಸೊ ನಮ್ಮ ಕಡೆ ಜಿಮ್ ಇಲ್ಲ ಅಂದ್ರೆ ಸ್ವಲ್ಪ ದೂರ ಇದೆ, ಮತ್ತೆ ನಮ್ಮ ಮನೇಲಿ ಬಿಡಲ್ಲ, ಸೊ ನನಗೆ ಜಿಮ್ಗೆ ಹೋಗೋಕೆ ಟೈಮ್ ಇಲ್ಲ, ನಾನು ಮನೇಲೆಲ್ಲ ಮಾಡೋದ್ರೆ ಲೈಕ್ ಇದಾಗ್ಬಿಡ್ತೀನಿ, ಸೊ ನನಗೆ ಜಿಮ್ಗೆ ಹೋಗೋಕ್ಕಾಗ್ತಿಲ್ಲ, ನನಗೆ ಬೇಬಿ ಇದೆ, ನನ್ನ ಮನೇಲೇ ಇದ್ದು ವರ್ಕೌಟ್ ಮಾಡೋ ಥರ ನನಗೆ ಹೇಳಿ, ಸೊ ಡಯಟ್ ಮಾಡೋ ಥರ ಹೇಳಿ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಬಂದು, ಸಡನ್ ಆಗಿ ಈಗ ಜಿಮ್ ಬಿಟ್ಟಿರ್ತಾರೆ, ಒಂದು ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲ ಈವೆಂಟು, ಇಲ್ಲ ಸಡನ್ ಆಗಿ ಒಂದು ವಾರ ಎಲ್ಲೋ ಹೋಗ್ಬೇಕು, 15 ಡೇಸ್ ಇಲ್ಲ ಬ್ರೇಕ್ ತಗೊಂಡಿರೋರು, ಸೊ ಅವರೆಲ್ಲ ಹೇಗೆ ಈ ಒಂದು ಬಾಡಿನ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ, ಅಂತವ್ರಿಗೆ ಈ ಒಂದು ವ್ಲಾಗ್. ಸೊ ಜಿಮ್ಗೆ ಹೋಗೋಕೆ ಆಗೋರು ಇದ್ರೆ ದಯವಿಟ್ಟು ಜಿಮ್ಗೆ ಹೋಗಿ. ಸೊ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ನ ಇಟ್ಕೊಳ್ಳಿ. ಓಕೆ, ನೀವು ಜಿಮ್ ಹೋಗಕ್ಕಾಗದೆ ಹೇಗೆ ನೀವು ಬಾಡಿನ ಮೇಂಟೈನ್ ಮಾಡಬೇಕು ಅಂತ ಈ ಒಂದು 4 ಸ್ಟ್ರಾಟಜೀಸ್ನ ನೀವು ಟ್ರೈ ಮಾಡಿದ್ರೆ, ಸೊ ಡೆಫಿನೆಟ್ಲಿ 60 to 70% ವರ್ಕ್ ಆಗುತ್ತೆ. ಸೊ ಟ್ರೈ ದಿಸ್. ಫಸ್ಟ್ ಬಂದು ನಾನ್ ಎಕ್ಸಸೈಸ್ ಆಕ್ಟಿವಿಟೀಸ್. ಅಂದರೆ ಈಗ ಎಕ್ಸಸೈಸ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋರು ಏನು ಮಾಡ್ತೀರಾ ಅಂದರೆ, ಅಟ್ಲೀಸ್ಟ್ ಡೈಲಿ ಮೆಟ್ಲೆಕ್ಕೋದು ಇಳಿಯೋದನ್ನ ಮಾಡಿ, ಕ್ಲೀನಿಂಗ್ ಮಾಡಿ. ಸೊ ಈ ಒಂದು ಕ್ಲೀನಿಂಗ್ ಡೆಫಿನೆಟ್ಲಿ ನನಗೂ ಯೂಸ್ಫುಲ್ ಆಗಿದೆ. ನಾನು ಬಾಣಂತಿದ್ದಾಗ ನಾನು ಜಿಮ್ ಮಾಡಿ ಬಂದರೂ ಕೂಡ ಮನೆಗೆ ಬಂದು ನಾನು ಕ್ಲೀನ್ ಮಾಡ್ತಿದ್ದೆ. ಸೊ ದಟ್ ಅಲ್ಲೂ ಕೂಡ ಒಂದಷ್ಟು ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಈಗ ಫೋನಲ್ಲಿ ಮಾತಾಡ್ತಿರ್ತೀರಾ, ಆರ್ ಎಲ್ಸ್ ಫೋನ್ ಯೂಸ್ ಮಾಡ್ತಿರ್ತೀರಾ, ತಿಂದಿದ ತಕ್ಷಣ ವಾಕ್ ಮಾಡೋದು, ಮತ್ತೆ ಮಲ್ಗೋಕೆ ಮುಂಚೆನೂ ಅಷ್ಟೇ. ಇವಾಗ ಫೋನ್ ಹಿಡ್ಕೊಂಡು ಮಲ್ತೀರಾ, ಇಲ್ಲ ಏನೋ ಒಂದು ಮಾಡ್ತಿರ್ತೀರಲ್ವ, ಇಲ್ಲ ಫೋನಲ್ಲಿ ಮಾತಾಡ್ತೀರಾ, ಕೂತ್ಕೊಂಡು ಮಾತಾಡೋ ಬದಲು ವಾಕ್ ಮಾಡಿ ಮಾತಾಡಿ. ಸೊ ಡೆಫಿನೆಟ್ಲಿ ಇದು ಒಂದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ವರ್ಕೌಟ್ ಅಂತ ಬಂದರೆ, ನೀವು ಈಗ ಜಿಮ್ಮಲ್ಲಿ ಮಾಡ್ತಿರೋಂತಹ ವರ್ಕೌಟೇ ಬೇರೆ ಇರುತ್ತೆ. ಸೊ ನಿಮ್ಮ ಮನೇಲಿ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ನಿಮಗೆ ಮನೇಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಯಾವ ಥರ ವರ್ಕೌಟ್ ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದು ನಾನು ಹೇಳ್ತೀನಿ ಕೇಳಿ, ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅವರು ಬೆಳಿಗ್ಗೆ ಅಂದರೆ ಎದ್ದಿದ ತಕ್ಷಣ, ಅಂದರೆ ಎದ್ದ ಮೇಲೆ ಸೊ ಫ್ರೆಶ್ ಅಪ್ ಆಗಿ ಹೋಗಿ ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ತೀರಾ, ಏನಿದೆ ಪೋಸ್ಟ್ ವರ್ಕೌಟ್ ನೀವು ಏನು ತಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಹೋಗ್ತಾ ಸಜೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಲೈಮ್ ವಾಟರ್ ಕುಡಿಯೋರು ಲೈಮ್ ವಾಟರ್ನ ಕುಡಿದು ವಾಕಿಂಗ್ ಹೋಗ್ರಿ. ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ನೀವು ವಾಕ್ ಮಾಡಲೇಬೇಕು. ಆ್ಯಂಡ್ ಡೈಲಿ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಲೇಬೇಕು. ಓಕೆನಾ? ಸೊ 30 ಮಿನಿಟ್ಸ್ ವಾಕ್ ಅಂತ ಬಂದರೆ, ಫ್ಲ್ಯಾಟ್ ರೋಡಲ್ಲಿ ಆ ಥರ ಮಾಡಿ, ತುಂಬ ಹೈ ಆಗಿರುತ್ತಲ್ವ, ವೇವಿ ಆಗಿರುವಂಥ ರೋಡ್ಗೆ ನೀವು ಹೋಗಬೇಡಿ. ಸೊ ಇನ್ ಕೇಸ್ ನಿಮಗೆ ಅಲ್ಲಿ ನಂಗೆ ಮನೆ ಹತ್ರ ಇದೇ ಥರ ಇರೋದಂದರೆ, ಸೊ ನಿಮಗೆ ನೀ ಪ್ಯಾಡ್ ಅಂತ ಬರುತ್ತೆ. ಸೊ ಆ ಒಂದು ನೀ ಪ್ಯಾಡ್ನ ಯೂಸ್ ಮಾಡಿ ಕೂಡ ನೀವು ವಾಕ್ ಮಾಡ್ಬೋದು. ಸೊ ದಟ್ ಆವಾಗ ನಿಮಗೆ ನೀ ಪೇನ್ ಬರಲ್ಲ. ಓಕೆನಾ? ಆದ್ಮೇಲೆ ವಾಕಿಂಗ್ ಆದ್ಮೇಲೆ ಏನ್ ಮಾಡಬೇಕು ಅಂತ ಬಂದ್ರೆ, ನಿಮಗೆ ಜಾಕ್ ಅಂಡ್ ಜಂಪ್ ಮಾಡ್ಬೋದು, ಆರ್ ಎಲ್ಸ್ ಸ್ಕಿಪ್ಪಿಂಗ್ ಮಾಡ್ಬೋದು, ನೀ ಅಪ್ಸ್ ಮಾಡ್ಬೋದು, ಪುಷ್ ಅಪ್ಸ್, ಸಿಟ್ ಅಪ್ಸ್, ಈ ತರ ತುಂಬಾ ತರ ವರ್ಕೌಟ್ಸ್ನ ನೀವು ಮಾಡ್ಬೋದು. ಆರ್ ಎಲ್ಸ್ ಯೋಗ ಮಾಡ್ಬೋದು, ಬ್ಯಾಡ್ಮಿಂಟನ್ ಮಾಡ್ಬೋದು, ಆರ್ ಎಲ್ಸ್ ಡ್ಯಾನ್ಸ್ ಕೂಡ ಮಾಡ್ಬೋದು. ಸೊ ತುಂಬಾ ಆಕ್ಟಿವಿಟೀಸ್ ಇದೆ. ಓಕೆನಾ? ಬರೀ ವರ್ಕೌಟ್ ಮಾಡಬೇಕು ಅಂತಲ್ಲ, ಔಟ್ಡೋರ್ ಆಕ್ಟಿವಿಟೀಸ್ ಏನಾದರೂ ಇಟ್ಕೊಳ್ಳಿ. ಫಿಸಿಕಲ್ ಆಕ್ಟಿವಿಟೀಸ್ನ ನೀವು ಅದರಲ್ಲಿ ಹ್ಯಾಡ್ ಔಟ್ ಮಾಡಿರಬೇಕು. ಓಕೆನಾ? ಈಗ ಗೊತ್ತಾಯ್ತಾ? ಫಸ್ಟ್ ಬಂದು ವರ್ಕೌಟ್ ಅಂಡ್ ನಾನ್ ಎಕ್ಸಸೈಸ್ ಆಕ್ಟಿವಿಟಿ. ಸೊ ವರ್ಕೌಟ್ ಮಾಡೋರಿಗೆ ಆ್ಯಂಡ್ ವರ್ಕೌಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು. ಓಕೆನಾ? ಆಪ್ಷನ್ ಸೆಕೆಂಡ್ ಸ್ಟ್ರಾಟಜೀಸ್ ಬಂದು, ಮಾನಿಟರ್ ಯುವರ್ ಈಟಿಂಗ್ ಹ್ಯಾಬಿಟ್ಸ್. ಸೊ ನೀವೊಂದು ಈಗ ಜಿಮ್ ಬಿಟ್ಟ ಮೇಲೆ, ಜಿಮ್ ಮಾಡೋದಕ್ಕೆ ಮುಂಚೆ ನೀವೊಂದು ಅಷ್ಟು ಫುಡ್ಸ್ನ ನೀವು ತಿಂತಾ ಇದ್ರಿ ಅಂದರೆ, ಎಷ್ಟು ಬೇಕು ಅಂದರೆ ನಿಮ್ಮ ಬಾಡಿಗೆ ಎಷ್ಟು ಬೇಕು, ನಿಮ್ದು ಯಾವ ಥರ ಡಯಟ್ ಇತ್ತೋ ಆ ಒಂದು ಪೋರ್ಷನಲ್ಲಿ ನೀವು ತಿಂತಾ ಇದ್ರಿ. ಸೊ ಜಿಮ್ ಬಿಟ್ಮೇಲೆ ಏನಾಗುತ್ತೆ, ಆ ಒಂದು ಕ್ಯಾಲರಿ ಡಿಫೆನ್ಸ್ ಏನಿದೆ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಮುಂಚೆ ನೀವು ಯಾವ ತರ ತಿಂತಿದ್ರೋ ಅದೇ ತರ ಒಂದು ಪೋರ್ಷನ್ ಅಲ್ಲಿ ಈಗ
ಈಗಲೂ ತಿಂತಾ ಬಂದರೆ ಆವಾಗ ನೀವು ಮೇಂಟೈನ್ ಮಾಡ್ಬೋದು. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಯಾಕೆ ದಪ್ಪ ಆಗ್ತೀರಾ ಅಂತಂದರೆ ಜಿಮ್ ಮಾಡೋಕೆ ಒಂದಷ್ಟು ಫುಡ್ನ ತಿಂದು ಜಿಮ್ ಬಿಟ್ಮೇಲೆ ಬೇರೆ ಥರ ಫುಡ್ ತಿಂದರೆ ಡೆಫಿನೆಟ್ಲಿ ನೀವು ದಪ್ಪ ಹಾಗೆ ಆಗ್ತೀರಾ. ಸೊ ಡಯಟ್ ಥರ ತಿಂತಿಲ್ಲ, ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಪೋರ್ಷನ್ ನೀವು ತೊಗೊಳ್ತಿಲ್ಲ, ಯಾವ ಥರ ಒಂದು ಕಾರ್ಬ್ಸ್ ಬೇಕೋ ಯಾವ ಥರ ಒಂದು ಪ್ರೋಟೀನ್ ಬೇಕೋ ಆ ಥರನೂ ನೀವು ತೊಗೊಳ್ತಿಲ್ಲ. ಸೊ ದಟ್ ಅವಾಗ ನೀವು ದಪ್ಪ ಹಾಗೆ ಆಗ್ತೀರಾ. ಆಗಬಾರ್ದಂದ್ರೆ ನೀವು ಮುಂಚೆ ಯಾವ ಥರ ಫುಡ್ ತಿಂತಿದ್ರೋ ಇವಾಗಲೂ ಅದೇ ಥರ ಫುಡ್ ತಿಂದರೆ ಡೆಫಿನೆಟ್ಲಿ ಇದು ನಿಮಗೆ ವರ್ಕ್ ಆಗುತ್ತೆ. ಸೊ ದಟ್ ನಿಮ್ಮ ಬಾಡಿನ ಒಳ್ಳೆ ಶೇಪ್ ಮೇಂಟೈನ್ ಆಗಿ ನೀವು ಅದನ್ನ ಇಟ್ಕೊಳ್ಬೋದು. ಓಕೆನಾ? ಸೊ ಈಗ ಮನೆಯಲ್ಲಿರೋರು ಯಾವ ತರ ತಿನ್ಬೇಕು ಅಂತ ಬಂದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಡಯಟ್ ಚಾರ್ಟ್ ನ ಕೊಡ್ತೀನಿ. ಸೊ ಆ ಒಂದು ಡಯಟ್ ಚಾರ್ಟ್ ನ ನೀವು ಫಾಲೋ ಮಾಡಿ ಅಂಡ್ ಅದಕ್ಕೆ ನಾನೊಂದಷ್ಟು ನಿಮ್ಗೆ ಎಕ್ಸಾಂಪಲ್ ನ ಕೊಡ್ತಾ ಬರ್ತೀನಿ. ಸೊ ಈಗ ಮೇನ್ ಆಗಿ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ ಒಂದಷ್ಟು ಕೀ ಪಾಯಿಂಟ್ಸ್ ತರ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಒಂದು ತಟ್ಟೆಯಲ್ಲಿ ನೀವು ಜಾಸ್ತಿ ತಿನ್ನೋದಕ್ಕಿಂತ ಅಟ್ಲೀಸ್ಟ್ 2 hours ಒನ್ಸ್ ತಿನ್ನೋ ಥರ ಮಾಡಿ. ಸೊ 2 ಅವರ್ಗೊಂದ್ಸಲಿ ಹೊಟ್ಟೆ ಹಸಿಬೇಕು ಆ ಥರ ಒಂದಷ್ಟು ಪೋರ್ಷನ್ ಆಗಿ ತಿಂತಾ ಬನ್ನಿ. ಸೊ ಈಗ ಬೆಳಿಗ್ಗೆ ಇಡ್ಲಿ ತಿಂತೀರಾ, 4 ಇಡ್ಲಿ ತಿನ್ನೋ ಬದಲು 2 ಇಡ್ಲಿ ತಿನ್ನಿ. ಸೊ ದೋಸೆ ತಿಂತೀರಾ, 4-5 ದೋಸೆ ತಿನ್ನೋ ಬದಲು ಅಟ್ಲೀಸ್ಟ್ 1 ದೋಸೆ ತಿಂದು ಅದಕ್ಕೆ ನೀವು ವೆಜ್ಜಿಸ್ನ ಹ್ಯಾಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಸೊ ಈ ಒಂದು ಪೋರ್ಷನ್ ಅಲ್ಲಿ ತಗೊಳ್ಳೋ ತಿಂತಾ ಬನ್ನಿ. ಸೊ ನೆಕ್ಸ್ಟ್ ನೀವು ಅದಕ್ಕೆಲ್ಲ ಏನೇನು ಹ್ಯಾಡ್ ಮಾಡ್ಬೇಕಂದ್ರೆ ವೆಜ್ಜಿಸ್ನ ಹ್ಯಾಡ್ ಮಾಡಿ, ಎಗ್ಸ್ನ ಹ್ಯಾಡ್ ಮಾಡಿ, ಚಿಕನ್ನ ಹ್ಯಾಡ್ ಮಾಡಿ. ನಾನ್ ವೆಜಿಟೇರಿಯನ್ಸ್ ಅಂದ್ರೆ ನಿಮಗೆ ಹೆವಿ ಪ್ರೋಟೀನ್ ಸಿಗುತ್ತೆ, ನಾನ್ ವೆಜ್ ಎಗ್ಸ್ ಆ ಥರ ಸಿಗುತ್ತೆ. ವೆಜಿಟೇರಿಯನ್ ತಿನ್ನೋರು ಸೋಯಾ ಚಂಕ್ಸ್ ತಿನ್ನಿ, ಪನ್ನೀರ್ ತಿನ್ನಿ, ಮಶ್ರೂಮ್ ತಿನ್ನಿ. ಸೊ ಈ ತರ ಒಂದಷ್ಟು ಪ್ರೋಟೀನ್ ಐಟಮ್ಸ್ನ ನೀವು ಹ್ಯಾಡ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ಬಾಡಿ ಒಳ್ಳೆ ಮೇಂಟೈನ್ ಆಗಿರುತ್ತೆ, ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸ್ಟೇ ಕನ್ಸಿಸ್ಟೆನ್ಸಿ ವಿತ್ ಹೈಡ್ರೇಷನ್. ಈಗ ನೀವು ಚೆನ್ನಾಗಿ ನೀರು ಕುಡಿಬೇಕು. ಓಕೆನಾ? ನಾವು ಅಟ್ಲೀಸ್ಟ್ 3 to 4 liters ಆಫ್ ವಾಟರ್ಸ್ನ ನಾವು ಕುಡಿಬೇಕು. ಒಂದು ನಾವು ಫುಡ್ ತಿಂದಿರ್ತೀವಿ, ಒಂದು ಆ ಒಂದು ಡೈಜೆಷನ್ ಆಗಿರ್ಬೋದು, ಆರ್ ಎಲ್ಸ್ ನಮ್ಮ ಬಾಡಿ ಹೈಡ್ರೇಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿರ್ಬೋದು. ಸೊ ನಾವೆಷ್ಟು ಹೈಡ್ರೇಟ್ ಆಗಿರ್ತೀರೋ ನಾವು ಅಷ್ಟೇ ಆಕ್ಟಿವ್ ಆಗಿರ್ತೀರಿ. ಸೊ ಅಟ್ಲೀಸ್ಟ್ 3 to 4 liters ಆಫ್ ವಾಟರ್ನ ನೀವು ಕುಡಿತಾ ಬಂದ್ರೆ ನಿಮ್ಮ ಬಾಡಿ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ದ ವೆಯ್ಟ್ ಲಾಸ್ ಆಲ್ಸೋ. ಓಕೆನಾ? ನೆಕ್ಸ್ಟ್ ನಿದ್ದೆನ ಚೆನ್ನಾಗಿ ಮಾಡಬೇಕು. ಹೇಳ್ತೀನಿ, ನಾನೇ ನಿದ್ದೆ ಮಾಡಲ್ಲ. ಸೊ 7 to 9 hours ಚೆನ್ನಾಗಿ ನಿದ್ದೆ ಮಾಡಬೇಕು. ನಿಮ್ಮ ಬಾಡಿಗೂ ಕೂಡ ರೆಸ್ಟ್ ಬೇಕು. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ವರ್ಕ್ ಮಾಡೋರು ಇರ್ತೀರಾ, ಆಚೆ ಹೋಗಿ ಕೆಲಸ ಮಾಡ್ಕೊಂಬರೋರು ಇರ್ತೀರಾ, ಮನೇಲೇ ಇದ್ದು ಬೆಳಗ್ಗೆ ಗಂಟ ನೋಡ್ಕೊಳ್ಳೋರು ಇರ್ತೀರಾ, ಎಲ್ಲಾನು ಇರ್ತೀರಾ. ನಿಮ್ಮ ಬಾಡಿಗೆ ರೆಸ್ಟ್ ಇಲ್ಲ ಅಂದಮೇಲೆ ಏನು ಯೂಸು? ನೀವು ಇಷ್ಟೆಲ್ಲ ಮಾಡಿ ಏನೂ ಯೂಸ್ ಇಲ್ಲ. ಒಂದು ಬಾಡಿ ರೆಸ್ಟ್ ಕೊಟ್ಟರೆ ಆ ಒಂದು ಬಾಡಿಗೆ ರೆಸ್ಟ್ ಬೇಕು. ಸೊ ಆ ರೆಸ್ಟ್ ಇದ್ದಾಗ ಆವಾಗ ನಿಮ್ಮ ಬಾಡಿ ಕೂಡ ಮೇಂಟೈನ್ ಆಗುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಒಂಥರ ದಪ್ಪ ಆಗ್ತಾರೆ. ಒಬ್ಬರು PCOD ಇಂದ ದಪ್ಪ ಆಗ್ತಾರೆ, ಹಾರ್ಮೋನಲ್ ಚೇಂಜಸ್ ಇಂದ ದಪ್ಪ ಹಾಕ್ತಾರೆ. ಸೊ ಈಗಲೂ ಅಷ್ಟೇ ನಿದ್ದೆ ಮಾಡಿಲ್ಲ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿ ಕೂಡ ನೀವು ದಪ್ಪ ಹಾಕ್ತೀರಾ. ಓಕೆನಾ? ಸೊ ದಟ್ ಅವಾಗ ಏನ್ ಮಾಡ್ಬೇಕು, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಬಾಡಿಗೆ ರೆಸ್ಟ್ ಕೊಟ್ರೆ ಸೊ ಆವಾಗ ಏನಾಗುತ್ತೆ, ನಿಮ್ಮ ಒಂದು ಹೆಲ್ತ್ ಕೂಡ ಮೇಂಟೈನ್ ಆಗುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನೀವು ಆಕ್ಟಿವ್ ಆಗಿರ್ತೀರಾ. ಈಗ ಸೊ 4 ಸ್ಟ್ರಾಟಜೀಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಬಂದು ವರ್ಕೌಟ್ ಆರ್ ನಾನ್ ಎಕ್ಸಸೈಸ್ ಆಕ್ಟಿವಿಟೀಸ್ ಬಗ್ಗೆ ನಾನು ನಿಮ್ಗೆ ತಿಳ್ಕೊಟ್ಟಿದ್ದೀನಿ. ಆ್ಯಂಡ್ ಸೆಕೆಂಡ್ ಬಂದು ಫುಡ್ ರಿಲೇಟೆಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಥರ್ಡ್ ವಾಟರ್ ಆ್ಯಂಡ್ ಫೋರ್ತ್ ಸ್ಲೀಪಿಂಗ್, ಎನಫ್ ಆಫ್ ಸ್ಲೀಪ್. ಸೊ ಈ ಒಂದು 4 ಸ್ಟ್ರಾಟಜೀಸ್ನ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಜಿಮ್ಗೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 60 to 70% ಬಾಡಿನ ಮೇಂಟೈನ್ ಮಾಡಬೇಕು ಅಂತ ಅನ್ನೋರು ಅವ್ರಿಗೆ ನಾನು ಇದನ್ನ ತಿಳಿಸ್ಕೊಡ್ತಿದ್ದೀನಿ. ಡೆಫಿನೆಟ್ಲಿ ಇದು 100% ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರಿಗೆ ವರ್ಕ್ ಆಗ್ಬೋದು, ಒಬ್ಬೊಬ್ರಿಗೆ ವರ್ಕ್ ಆಗದಿರೋನು ಇರ್ಬೋದು. ನಾನು ಎಲ್ಲರಿಗೂ ಗ್ಯಾರಂಟಿ ಕೊಡಲ್ಲ ಇದು ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಮ ಪ್ರಯತ್ನದಲ್ಲಿ ನೀವಿದ್ರಿ. ಸೊ ರಿಸಲ್ಟ್ ಕೊಡೋದು ಬಿಡೋದು ನಿಮ್ಮ ಬಾಡಿಗೆ ಬಿಟ್ಟಿದ್ದು. ಯಾಕಂದರೆ ನೀವು ಡಿಸಿಪ್ಲಿನ್ ಆಗಿದ್ದು, ನೀವು ಕನ್ಸಿಸ್ಟೆನ್ಸ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಬಾಡಿ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಏನಂದರೆ ಕಷ್ಟಪಟ್ಟು ಮಾಡಿದ್ದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಅದೇ ಥರನೇ ನಿಮ್ಮ ಬಾಡಿ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಸೊ ನೀವು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆನ್ಸಿ ಆಗಿದ್ದರೆ ಕೂಡ ಇದ್ದರೆ ಡೆಫಿನೆಟ್ಲಿ ಆ ಒಂದು ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮನೆಯಲ್ಲೇ ಇರೋರಂಥವ್ರಿಗೆ ಹೇಗೆ ಅಂದರೆ ಫುಡ್ ಹೇಗೆ ಮೇಂಟೈನ್ ಮಾಡಬೇಕು ಆ್ಯಂಡ್ ಡಯಟ್ ಚಾರ್ಟ್ ಯಾವ ಥರ ಇರಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಲವ್ ಯು, ಟೇಕ್ ಕೇರ್. Don't want no short,